ಈಗ ನೀವು ಸ್ಕ್ಯಾನ್ ಮಾಡಿಸಿರುವಾಗ ಕೆಲವು ಸತಿ ಸ್ಕ್ಯಾನಲ್ಲಿ ಒಂದು ಪದ ಕಾಣಿಸ್ಕೊಂಡಿರುತ್ತೆ ಅಂಬಲಿಕಲ್ ಹರ್ನಿಯಾ ಅಂತ, ಇಲ್ಲ ಪ್ಯಾರಾ ಅಂಬಲಿಕಲ್ ಹರ್ನಿಯಾ ಅಂತ. ಏನಿದು? ಇದು ನಮ್ಮ ಒಕ್ಳ ಹತ್ರ ಇರೋ ಒಕ್ಳ ಹತ್ರ ಇಲ್ಲ ಅದ್ರ ಸುತ್ತ ಇರೋ ಡಿಫೆಕ್ಟು. ಈ ಡಿಫೆಕ್ಟು ಸುಮಾರು ಕಾರಣಗಳಿಂದ ಆಗುತ್ತೆ. ಆ್ಯಂಡ್ ಸುಮಾರು ಜನ ಕೇಳ್ತಾರೆ, ಈ ಡಿಫೆಕ್ಟ್ ಇರೋದ್ರಿಂದ ನಾನು ಸುಮಾರು ಸರ್ಜನ್ ಹತ್ರ ಮೀಟ್ ಮಾಡಿದ್ದೀನಿ, ಫಿಸಿಷಿಯನ್ ಹತ್ರ ಮೀಟ್ ಮಾಡಿದ್ದೀನಿ, ಅವ್ರು ಹೇಳಿದ್ರು ಇದಕ್ಕೆ ಆಪ್ರೇಷನ್ ಮಾಡಿಸ್ಬೇಕು. ಇದಕ್ಕೆ ಎಷ್ಟು ಬೇಗ ಆಪ್ರೇಷನ್ ಮಾಡಿಸ್ಬೇಕು ಅಂತ ಸುಮಾರು ಜನ ಕೇಳ್ತಾರೆ. ಇಮಿಡಿಯೇಟ್ ಆಗಿ ಮಾಡಿಸ್ಬೋದಾ, ಒಂದು 6 ತಿಂಗಳಲ್ಲಿ ಮಾಡಿಸ್ಬೋದಾ, ಇಲ್ಲ ಒಂದು ವರ್ಷ ವೆಯ್ಟ್ ಮಾಡ್ಬೋದು? ಈಗ ಇದನ್ನ ನಾವು ಡಿವಿಷನ್ ಮಾಡ್ತೀವಿ. ಏನಂದ್ರೆ ಸಿಂಪಲ್ ಅನ್ಕಾಂಪ್ಲಿಕೇಟೆಡ್ ಹರ್ನಿಯಾ ಅಂದರೆ 1 ಸೆಂಟಿಮೀಟರ್ಗಿಂತ ಕಡಿಮೆ ಇರೋದು, ನಿಮ್ಮ ಹೆಲ್ತ್ ರೀಸನಬಲಿ ಇಟ್ ಈಸ್ ಓಕೆ, ಒಬೇಸಿಟಿ ಇಲ್ಲ, ಓವರ್ ವೇಟ್ ಇಲ್ಲ, ಅಂಥವರಿಗೆ ನಾವು ವಿ ಕ್ಯಾನ್ ವೇಟ್ ಆ್ಯಂಡ್ ಅವ್ರು ಪ್ಲ್ಯಾನ್ ಮಾಡಿಕೊಂಡು ಮೇ ಬಿ ಒಂದು 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಪರ್ಟಿಕ್ಯುಲರ್ ಡ್ಯೂರೇಷನ್ ಅಂತ ಹೇಳೋಕೆ ಬರಲ್ಲ, ಸಿಂಪ್ಟಮ್ಸ್ ಮೇಲೆ ಹೋಗುತ್ತೆ. ಯಾಕಂದರೆ ಸುಮಾರು ಕಾರಣಗಳಿದೆ. ಸೊ ಸಿಂಪ್ಟಮ್ಸ್ ಮೇಲೆ ಸರ್ಜರಿ ರೆಕಮೆಂಡ್ ಮಾಡ್ತೀವಿ. ಕೆಲವರಿಗೆ ಒಂದು 1.5 to 2 ಸೆಂಟಿಮೀಟರ್ ಮೇಲೆ ಹರ್ನಿಯಾ ಇರುತ್ತೆ. ಅಂಥವ್ರಿಗೆ ವಿ ಟೆಲ್ ಪ್ಲೀಸ್ ಗೋ ಫಾರ್ ಸರ್ಜರಿ ಆಸ್ ಅರ್ಲಿ ಆಸ್ ಪಾಸಿಬಲ್. ಎಷ್ಟು ಬೇಗವಾಗುತ್ತೋ ಅಷ್ಟು ಬೇಗ ಮಾಡಿಸ್ಕೊಳ್ಳಿ, ಸಿಂಪ್ಟಮ್ಸ್ ಬರೋಕ್ಕಿಂತ ಮುಂಚೆ. ಕೆಲವರಿಗೆ ಸಿಂಪ್ಟಮ್ಸ್ ಬಂದಿರುತ್ತೆ, ಅಂದರೆ ಹೊಟ್ಟೆ ನೋವು ಆವಾಗವಾಗ ಬರೋದು, ಇಲ್ಲ ಅಲ್ಲಿ ಊತ ಜಾಸ್ತಿ ಆಗ್ಬಿಟ್ಟು ಆ ಊತ ಕೆಳಗಡೆ ಇಳಿಯಲ್ಲ. ಆ ಟೈಮ್ ಪೇಯ್ನ್ ಅಂತ ನೋವು ಜೊತೆ ಒದ್ದಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಹೆಂಗೋ ಒಂದು ಕಂಟ್ರೋಲ್ ಮಾಡಿರ್ತಾರೆ. ಇಂಥವ್ರಿಗೆ ಇಟ್ ಈಸ್ ಅನ್ ಎಮರ್ಜೆನ್ಸಿ. ಐಡಿಯಲಿ ನೀವು ಆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತಿರಲ್ಲ, ಆವತ್ತಿನ ದಿನ ಇಲ್ಲ ನೆಕ್ಸ್ಟ್ ದಿನನೇ ಸರ್ಜರಿ ಮಾಡಿಸ್ಕೊಳ್ಳೋದು ಉತ್ತಮ. ಇನ್ನು ಕೆಲವರಿಗೆ ಸಿಂಪ್ಟಮ್ಸ್ ಇರುತ್ತೆ, ಮೈಲ್ಡ್ ಸಿಂಪ್ಟಮ್ಸ್, ಬಟ್ ಅವ್ರಿಗೆ ಬೇರೆ ಸಿಂಪ್ಟಮ್ಸ್ ಅಂದರೆ ಕ್ರೋನಿಕ್ ಕಾಫ್, ಸಿಕ್ಕಾಪಟ್ಟೆ ಕೆಮ್ಮು, ನೆಗಡಿ ಯಾವಾಗಲೂ ಆಗೋದು, ಆಮೇಲೆ ಅವರು ಸಿಕ್ಕಾಪಟ್ಟೆ ವೆಯ್ಟ್ ಎತ್ತಾ ಇದ್ದಾರೆ. ಅಂದರೆ ಈಗ ಅವ್ರ ಕೆಲಸ ಏನಿರುತ್ತೆ ವೆಯ್ಟ್ ಎತ್ತೋದ್ರಲ್ಲಿ ಇರುತ್ತೆ, ಇಲ್ಲ ಹೆವಿ ಮಿಷನರಿ ಆಪ್ರೇಷನ್ ಇರುತ್ತೆ. ಅಂಥವ್ರಿಗೆ ಇಟ್ ಈಸ್ ಬೆಟರ್ ನೀವು ಸರ್ಜರಿ ಬೇಗ ಮಾಡಿಸ್ಕೊಳ್ಳಿ, ವೆಯ್ಟ್ ಮಾಡೋಕೆ ಹೋಗಬೇಡಿ. ವೆಯ್ಟ್ ಮಾಡಿದ್ರೆ ಏನು ಕಾಂಪ್ಲಿಕೇಶನ್ಗಳಾಗತ್ತೆ? ಈಗ ಕರಳು ಏನಾದರೂ ಬಂದು ಸಿಗಾಕೊಂತು, ಇಲ್ಲ ಕರಳಿಂದ ಕೊಬ್ಬು ಒಮೆಂಟಮ್ ಬಂದು ಸಿಗಾಕೊತ್ತು, ಇಟ್ ಆಲ್ವೇಸ್ ಬಿಕಮ್ಸ್ ಎನ್ ಎಮರ್ಜೆನ್ಸಿ. ಆ ಟೈಮಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗತ್ತಾ ಇಲ್ಲ ಅಂತ ಹೇಳೋಕೆ ಕಷ್ಟ. ಆ ಟೈಮಲ್ಲಿ ಓಪನ್ ಸರ್ಜರಿ ಬೇಕಾಗತ್ತೆ. ಅಂದರೆ ದೊಡ್ಡದಾಗಿ ಓಪನ್ ಮಾಡಿ ಕಟ್ ಮಾಡಿ ಆಮೇಲೆ ಅದನ್ನು ರಿಪೇರ್ ಮಾಡಿ ಮೆಶ್ ಹಾಕೋದೇ ಇಲ್ಲ ಅಂತಲೂ ಡೌಟ್ ಇರುತ್ತೆ. ಸೊ ಎಮರ್ಜೆನ್ಸಿವರೆಗೂ ಬಿಡೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ನೀವು ಸ್ವಲ್ಪ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿಕೊಂಡು ನಿಮ್ಮ ಸೋಷಿಯಲ್ ಕಮಿಟ್ಮೆಂಟ್ಸ್ ಏನೇನಿರುತ್ತೆ, ಹಾಲಿಡೇಸು, ಲೀವ್ಸು, ಅದು ಇದು ಏನೇನಿರುತ್ತೆ ಅದನ್ನು ನೋಡ್ಕೊಂಬಿಟ್ಟು ಸರ್ಜರಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಉತ್ತಮ. ಹೋಪ್ಫುಲಿ ಇದು ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಏನಾದರೂ ಇದೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.